ಪಾಪಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂತಂದ್ರೆ, ನೀವು ಮಾಡಿದ ಪಾಪ ನೀವೇ ಅನುಭವಿಸ್ಬೇಕು, ಇದನ್ನ ಯಾರು ತಪ್ಸೋಕೆ ಆಗೋದಿಲ್ಲ, ಭಗವಂತ ಕೂಡ ಏನು ಮಾಡೋಕ್ಕಾಗೋದಿಲ್ಲ ಈ ಒಂದು ವಿಷಯದಲ್ಲಿ ಅಂತ ಹೇಳ್ತಾರೆ. ನೋಡಿ, ಇಂಥ ವಿಚಾರಗಳನ್ನ ಕೇಳಿದಾಗ ವ್ಯಕ್ತಿಯಲ್ಲಿ ಭಯ ಅನ್ನೋದು ಸೃಷ್ಟಿ ಆಗೇ ಆಗುತ್ತೆ. ಯಾಕಂದ್ರೆ ನೋಡಿ, ಎಲ್ಲದಕ್ಕೂ ಒಂದು ಪರಿಹಾರನ ಹುಡುಕ್ತಾ ಇರ್ತೀವಿ, ಬಟ್ ಎಲ್ಲಾ ಬಾಗಿಲುಗಳು ಕ್ಲೋಸ್ ಆಗಿದಾವೆ ಅಂದ್ರೆ ಆವಾಗ ವ್ಯಕ್ತಿಯಲ್ಲಿ ಸಾಮಾನ್ಯವಾಗಿ ಒಂದು ಆತಂಕ ಸೃಷ್ಟಿ ಆಗೇ ಆಗುತ್ತೆ ಮನಸ್ಸಲ್ಲಿ. ಭಗವಂತ ಕಷ್ಟ ಕೊಟ್ಟಿದ್ದಾನೆ ನಿಜ, ಆದ್ರೆ ಅದಕ್ಕೆ ಏನಾರು ಒಂದು ಕಾರಣ ಇದ್ದೇ ಇರುತ್ತೆ. ಕಾರಣ ಇಲ್ಲದೆ ಈ ಪ್ರಪಂಚದಲ್ಲಿ ಯಾವುದು ಆಗೋದಿಲ್ಲ. ಇವತ್ತು ನಾವು ನೀವು ಬದುಕ್ತಾ ಇದ್ದೀವಿ, ನಮಗೆ ಸುಖನೂ ಇದೆ, ಇಲ್ಲಿ ಕಷ್ಟನೂ ಇದೆ ಅಂತಂದ್ರೆ ಇದಕ್ಕೂ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಇನ್ನೊಂದೇನು ಅರ್ಥ ಮಾಡ್ಕೋಬೇಕಂದ್ರೆ, ನಾವು ನೋಡಿ, ಕಷ್ಟ ಇದೆ ಅಂದ್ರೆ ಸುಖ ಇದೆ. ನಾವೊಂದು ಪಾಪ ಮಾಡಿದೀವಿ ಅಂದ್ರೆ ಅದಕ್ಕೆ ಪರಿಹಾರನೂ ಕೂಡ ಇದ್ದೇ ಇರುತ್ತೆ 100%. ನೋಡಿ, ತಪ್ಪು ಮಾಡೋದು, ಪಾಪ ಮಾಡೋದು ವ್ಯಕ್ತಿಯ ಸಹಜ ಗುಣ. ವ್ಯಕ್ತಿ ಕೆಲವೊಂದು ತಪ್ಪುಗಳನ್ನು ಮಾಡೇ ಮಾಡ್ತಾನೆ. ಏನಕ್ಕೆ ಮಾಡ್ತಾನೆ? ಅವನಿಗೆ ಅರಿವು ಬೇಕು. ಅಂದರೆ ನೋಡಿ, ಪ್ರಪಂಚದಲ್ಲಿ ಕೆಟ್ಟದ್ದು ಯಾಕಿದೆ ಅಂತಂದರೆ ನಮಗೆ ಒಳ್ಳೆಯದ್ರ ಅನುಭವ ಆಗಬೇಕಲ್ವಾ. ಕೆಟ್ಟಿದ್ದೇ ಇಲ್ಲ ಅಂದರೆ ನಮಗೆ ಹೇಗೆ ಒಳ್ಳೆಯದರ ಅನುಭವ ಆಗುತ್ತೆ? ಹಾಗೆ ಇವಾಗ ನಾವೊಂದು ಸಣ್ಣ ತಪ್ಪು ಮಾಡಿದ್ವಿ ಅಂತಂದರೆ ಅದರಿಂದ ನಮಗೆ ಜ್ಞಾನ ಹೆಚ್ಚಾಗುತ್ತೆ. ನಾವು ಅದನ್ನು ಅರ್ಥ ಮಾಡ್ಕೊತೀವಿ, ಹೌದು ಇದು ತಪ್ಪು ಅಂತ ಹೇಳಿ. ಆಗ ಆ ತಪ್ಪನ್ನು ನೆಕ್ಸ್ಟ್ ಟೈಮ್ ಮಾಡೋದಿಲ್ಲ.